ನಮಸ್ಕಾರ ಸ್ನೇಹಿತರೆ. ನಮ್ಮ ದೈನಂದಿನ ಜೀವನದಲ್ಲಿ ವಿದ್ಯುತ್ ತುಂಬಾ ಮುಖ್ಯ. ಮನೆಯಲ್ಲಿ, ಆಫೀಸಲ್ಲಿ, ಫ್ಯಾಕ್ಟ್ರಿಗಳಲ್ಲೇ ಎಲ್ಲ ಕಡೆಯೂ ಕರೆಂಟ್ ಬೇಕೇ ಬೇಕು ಅಂತ ಹೇಳ್ಬೋದು. ಇಂತಹ ಒಂದು ವಿದ್ಯುತ್ ಸಂಪರ್ಕವನ್ನು ಇನ್ನಷ್ಟು ಸುಲಭ ಮತ್ತು ಸುರಕ್ಷಿತಗೊಳಿಸೋಕ್ಕೆ ಬೆಸ್ಕಾಂ ಈಗ ತಂದಿದೆ ಸ್ಮಾರ್ಟ್ ಮೀಟರ್. ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲವೂ ಕೂಡ ಸ್ಮಾರ್ಟ್ ಆಗ್ತಾ ಇರಬೇಕಾದ್ರೆ ಅದರಲ್ಲಿ ಬೆಸ್ಕಾಂ ಸ್ಮಾರ್ಟ್ ಮೀಟರ್ಗಳು ಕೂಡ ಸೇರ್ಕೋತವೆ ಅಂತ ಹೇಳ್ಬೋದು. ಬೆಸ್ಕಾಂನ ಹೊಸ ಸ್ಮಾರ್ಟ್ ಮೀಟರಿಂಗ್ ಸಿಸ್ಟಮ್ ನಮ್ಮ ವಿದ್ಯುತ್ ಬಳಕೆಯನ್ನು ಸಂಪೂರ್ಣವಾಗಿ ನವೀಕರಿಸಲು ಬಂದಿರುವ ಒಂದು ದೊಡ್ಡ ಹೆಜ್ಜೆ. ಇನ್ನು ಈ ಸ್ಮಾರ್ಟ್ ಮೀಟರ್ ಅಂತ ಅಂದರೆ ಏನು ಅಂತ ಕೇಳೋದಾದರೆ, ಹಳೆ ಮೀಟ್ರ್ಗಳ ಥರ ಈ ಮೀಟ್ರ್ಗಳು ಬರೀ ಯೂನಿಟ್ನ ಮೆಜರ್ ಮಾಡೋದಕ್ಕೋಸ್ಕರ ಅಷ್ಟಕ್ಕೆ ಸೀಮಿತವಾಗಿಲ್ಲ ಅಂತ ಹೇಳ್ಬೋದು. ಸ್ಮಾರ್ಟ್ ಮೀಟ್ರ್ಗಳಲ್ಲಿ ಲೈವ್ ಆಗಿ ನೀವು ಪ್ರತಿ ದಿನದಿಂದ ದಿನ ಎಷ್ಟು ಯೂನಿಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಲೈವ್ ಆಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಅದೇ ಇದರ ವಿಶೇಷತೆ ಅಂತ ಹೇಳ್ಬೋದು. ಇದು ನಿಮಗೆ ಯಾಕೆ ಮುಖ್ಯ ಅಂತ ಹೇಳೋದಾದರೆ, ಮೊದಲನೇದಾಗಿ ಪಾರದರ್ಶಕತೆ ಅಂತ ಅಂದರೆ, ಈಗ ಮೀಟರ್ ರೀಡರ್ಸು ನಿಮ್ಮ ಮನೆಗಳ ಹತ್ರ ಬರೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಮೀಟರ್ ರೀಡಿಂಗ್ ಅವರು ಅಂದರೆ ಈಗ ನಿಮಗೆ ಬಿಲ್ ಏನು ಕೊಟ್ಬಿಟ್ಟು ಹೋಗಿರ್ತಾರೋ ಆ ಬಿಲ್ ತಪ್ಪಾಗಿದೆ ಅಂತ ನೀವು ಅನುಮಾನ ಪಡೋದೇ ಬೇಡ. ಇನ್ನು ಎರಡನೇದಾಗಿ ನಿಖರವಾದ ಬಿಲ್. ತುಂಬ ಜನ ಅನುಮಾನ ಪಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ತಿಂಗಳು ಯಾಕೆ ಜಾಸ್ತಿ ಬಂತು, ಹೋದ ತಿಂಗಳು ಯಾಕೆ ಕಮ್ಮಿ ಬಂತು, ಈ ರೀತಿ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಆದರೆ ಈ ಸ್ಮಾರ್ಟ್ ಮೀಟ್ರಲ್ಲಿ ನೀವು ಆ ಥರ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನೀವು ಆ್ಯಪಲ್ಲೇ ಯಾವ ದಿನ ಜಾಸ್ತಿ ಯೂಸ್ ಮಾಡಿದ್ದೀರಾ, ಯಾವ ದಿನ ಕಮ್ಮಿ ಯೂಸ್ ಮಾಡಿದ್ದೀರಾ, ಹೋದ ತಿಂಗಳು ಎಷ್ಟು ಬಂದಿತ್ತು, ಈ ತಿಂಗಳು ಎಷ್ಟು ಬಂದಿದೆ ಅಂತ ಲೈವ್ ಆಗಿ ನೀವು ಫೋನಲ್ಲೇ ಚೆಕ್ ಮಾಡ್ಕೋಬೋದು. ಮೂರನೇದಾಗಿ ಪ್ರೀಪೇಯ್ಡ್ ಆಯ್ಕೆ. ಪ್ರೀಪೇಯ್ಡ್ ಅಂತ ಹೇಳಿದ್ರೆ, ಈಗ ನೀವು ಸಿಮ್ ಯೂಸ್ ಮಾಡ್ತೀರ ನೋಡಿ, ಸಿಮ್ಗಳಲ್ಲಿ ಈಗ ಪೋಸ್ಟ್ಪೇಯ್ಡ್ ಪ್ರೀಪೇಯ್ಡ್ ಅಂತ ಎರಡಿರುತ್ತೆ ಆಪ್ಷನು. ಅದೇ ಥರ ಇದರಲ್ಲೂ ಕೂಡ ಈ ಸ್ಮಾರ್ಟ್ ಮೀಟ್ರಲ್ಲೂ ಕೂಡ ಪೋಸ್ಟ್ಪೇಯ್ಡ್ ಪ್ರೀಪೇಯ್ಡ್ ಅಂತ ಎರಡು ಆಪ್ಷನ್ ಇದೆ. ಈಗ ಪೋಸ್ಟ್ಪೇಯ್ಡ್ ಅಂತ ಹೇಳಿದ್ರೆ, ಈಗ ನಾವು ಈ ತಿಂಗಳು 1ನೇ ತಾರೀಕಿಂದ 30ನೇ ತಾರೀಕು ಗಂಟೆ ಏನು ಯೂಸ್ ಮಾಡಿರ್ತೀವೋ ಈ ತಿಂಗಳು ಕೊನೆಯಲ್ಲಿ ಆ ಬಿಲ್ನ ನಾವು ಪೇ ಮಾಡ್ತೀವಿ. ಪ್ರೀಪೇಯ್ಡ್ ಅಂತ ಹೇಳಿದ್ರೆ ಫಸ್ಟೇ ನಾವು ಅಮೌಂಟ್ನ ಪೇ ಮಾಡಿರಬೇಕು. ಅಂದರೆ ಈಗ ಮೀಟರ್ಗೆ ರೀಚಾರ್ಜ್ ಮಾಡಿರಬೇಕು ಫಸ್ಟೇ ನಾವು. ಈಗ ಮೊಬೈಲ್ಗಳಿಗೆ ರೀಚಾರ್ಜ್ ಮಾಡ್ತೀವಿ ನೋಡಿ, ಆ ಥರ ಆ ಅಮೌಂಟು ಡೈಲಿ ದಿನದಿಂದ ದಿನ ಮೈನಸ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಈಗ ಒಂದು ಮಿನಿಮಮ್ ಒಂದು 100 ರೂಪೀಸ್ ರೀಚಾರ್ಜ್ ಮಾಡಿರ್ತೀರ ಅಂದ್ಕೊಳ್ಳಿ. ನೀವು ಯಾವ ಥರ ವಿದ್ಯುತ್ನ ಬಳಸ್ತೀರೋ ಆ ಥರ ಅಮೌಂಟು ಮೈನಸ್ ಆಗ್ತಾ ಹೋಗ್ತಾ ಇರುತ್ತೆ ಡೈಲಿ. ಅದೇ ನಾನು ಪೂರ್ತಿ ಅಮೌಂಟ್ ಮೈನಸ್ ಆಗಿದ ತಕ್ಷಣ ಆಟೋಮೆಟಿಕ್ ಈ ಮೀಟ್ರು ಡಿಸ್ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ಲೈನ್ಮೆನ್ ಆಗಿರ್ಬೋದು ಅಥವಾ ಮೀಟರ್ ರೀಡರ್ಗಳು ಬಂದು ಬಿಲ್ ಕಟ್ಟಿಲ್ಲ ಅಂತ ಕರೆಂಟ್ ಕಟ್ ಮಾಡಿಬಿಟ್ಟು ಹೋಗೋವಂಥ ನೆಸೆಸಿಟಿನೇ ಇಲ್ಲ. ಆಫೀಸಲ್ಲೇ ಕೂತ್ಕೊಂಡವರು ನಿಮ್ಮ ಕರೆಂಟ್ನ ಕಟ್ ಮಾಡ್ಬೋದು ಗೈಸ್. ಇದರಿಂದ ಸರ್ಕಾರಕ್ಕೆ ಏನಪ್ಪ ಲಾಭ ಅಂತ ನೋಡೋದಾದರೆ, ವಿದ್ಯುತ್ ಕಳ್ತನ ಮಾಡೋದು ಅಂತ ಅಂದರೆ, ಈಗ ಮೀಟ್ರಿಂದ ಡೈರೆಕ್ಟಾಗಿ ಕನೆಕ್ಷನ್ ಕೊಟ್ಕೊಂಡು ಯೂಸ್ ಮಾಡ್ತಾಯಿದ್ರು ತುಂಬ ಜನ. ಆ ಥರ ಇಲ್ಲ, ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಯಾವ ಥರ ಅಂತ ಹೇಳೋದಾದರೆ, ಇದು ಲೈವ್ ಆಗಿ ಟ್ರ್ಯಾಕ್ ಮಾಡ್ತಾ ಇರುತ್ತಲ್ಲ. ಈಗ ಅಕಸ್ಮಾತ್ ಮೀಟ್ರಲ್ಲಿ ಏನಾದ್ರು ಕರೆಂಟ್ ಕಟ್ಟಾಯಿತು ಅಂತ ಹೇಳಿದಾಗ ಲೈವ್ ಆಗಿ ಬೆಸ್ಕಾಂ ಅವ್ರಿಗೆ ನೋಟಿಫಿಕೇಷನ್ ಹೋಗ್ಬಿಡುತ್ತೆ. ಮೀಟ್ರಲ್ಲಿ ಕಮ್ಯುನಿಕೇಷನ್ ಆಗ್ತಾಯಿಲ್ಲ, ಮೀಟರ್ ಡಿಸ್ಕನೆಕ್ಟ್ ಆಗಿದೆ, ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿ ಅಂತ ಲೈವ್ ಆಗಿ ನೋಟಿಫಿಕೇಷನ್ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಅವರು ವಿತಿನ್ ಸೆಕೆಂಡಲ್ಲೇ, ವಿತಿನ್ ಮಿನಿಟ್ ಅಥವಾ ವಿತಿನ್ 10 ಮಿನಿಟ್ಸಲ್ಲಿ ಅವ್ರು ಬಂದು ನಿಮ್ಮ ಸ್ಪಾಟಲ್ಲಿ ಬಂದು ಚೆಕ್ ಮಾಡ್ಬೋದು ಅವರು. ನಿಮ್ಮ ಮನೆಗೆ ಸ್ಮಾರ್ಟ್ ಮೀಟರ್ ಹಾಕ್ಸಿದ್ರೆ ಏನು ಬಗೆಹರಿಯುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಬಿಲ್ ಬಗ್ಗೆ ತೊಂದರೆನೇ ಬೇಡ ಅಂತ ಹೇಳ್ಬೋದು. ಎರಡನೇದಾಗಿ ರೀಡಿಂಗ್ ತಪ್ಪಾಗಿರುತ್ತೆ ಅಂತ ಸಂಶಯ ಪಡೋದೇ ಬೇಡ. ಮೂರನೇದಾಗಿ ಲೇಟ್ ಬಿಲ್ ಬರುತ್ತೆ ಅಂತ ಸಮಸ್ಯೆನೂ ಇರೋಲ್ಲ. ನಾಲ್ಕನೇದಾಗಿ ಲೋಡ್ ಏನಾರು ಹೆಚ್ಚಾಗಿ ಏನಾರು ಪ್ರಾಬ್ಲಮ್ ಆಯ್ತದೆ ಅಂದಾಗ ತಕ್ಷಣಕ್ಕೆ ಬೆಸ್ಕಾಂ ಅವ್ರಿಗೆ ಮಾಹಿತಿ ಹೋಗುತ್ತೆ ಅಂತ ಹೇಳ್ಬೋದು ಗೈಸ್. ಸ್ನೇಹಿತರೆ, ಬಳಕೆದಾರರಿಗೆ ಹೆಚ್ಚು ನಿಯಂತ್ರಣ, ಹೆಚ್ಚು ಪಾರದರ್ಶಕತೆ, ಈ ಎರಡನ್ನು ಒಟ್ಟಿಗೆ ತರೋದೇ ಸ್ಮಾರ್ಟ್ ಮೀಟರ್. ಇನ್ನು ಸ್ಮಾರ್ಟ್ ಮೀಟ್ರಲ್ಲಿ ನೀವು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂತ ಹೇಳಿದ್ರೆ, ಆಟೋಮೆಟಿಕ್ ಡಿಸ್ಕನೆಕ್ಷನ್ ಅಂತ. ಅಂದರೆ ಈಗ ನೀವು ತಿಂಗಳು ಕೊನೆಯಲ್ಲಿ ಬಿಲ್ ಏನಾರು ಕಟ್ಟಿಲ್ಲ ಅಂದರೆ ನಿಮ್ಮ ಮೀಟ್ರು ತಾನೇ ಆಟೋಮೆಟಿಕ್ಕಾಗಿ ಅದೇ ಮೀಟ್ರ್ ಕರೆಂಟ್ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲೇನಾಗ್ತಾಯಿತ್ತು, ಈ ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ, 2ನೇ ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ, 3ನೇ ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ, ಆಲ್ಮೋಸ್ಟ್ ಲೈನ್ಮನ್ ಯಾರು ಬಂದು ನೋಡಿದು ಡಿಸ್ಕನೆಕ್ಟ್ ಮಾಡೋ ತನಕ ಕರೆಂಟ್ ನಿಮ್ಗೆ ಸಿಗ್ತಾಯಿತ್ತು ಅಂತ ಹೇಳ್ಬೋದು. ಇದರಲ್ಲಿ ಆ ಥರ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ನೀವೇನಾದ್ರು ತಿಂಗಳು ಕೊನೆಯಲ್ಲಿ ಬಿಲ್ ಕಟ್ಟಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಮೀಟ್ರು ಡಿಸ್ಕನೆಕ್ಟ್ ಆಗುತ್ತೆ. ಮತ್ತು ನೀವು ಬಿಲ್ನ ಪೇ ಮಾಡಿದಾದಮೇಲೆ ಕೆಲವೇ ನಿಮಿಷಗಳಲ್ಲಿ ಮತ್ತೆ ನಿಮಗೆ ಕರೆಂಟ್ ಸಪ್ಲೈ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ವಿದ್ಯುತ್ ಸೇವೆಯಲ್ಲಿ ಹೊಸ ಯುಗಕ್ಕೆ ಕಾಲಿಡೋ ಸಮಯ ಬಂದಿದೆ ಅಂತ ಹೇಳ್ಬೋದು. ಸ್ಮಾರ್ಟ್ ಮೀಟರ್, ಸ್ಮಾರ್ಟ್ ಬೆಂಗಳೂರು, ಇದೇ ನಮ್ಮ ಮುಂದಿನ ಗುರಿ. ಧನ್ಯವಾದಗಳು ಗೈಸ್. ಇದೇ ಬೆಸ್ಕಾಂ ಸ್ಮಾರ್ಟ್ ಮೀಟರ್ ಪರಿಚಯ.